ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರೋಟರಿ ಚಂದ್ರಪ್ಪ ಸರ್ಕಲ್ನ ಅಧ್ಯಕ್ಷ ನರಸೇಗೌಡರವರ ನೇತೃತ್ವದಲ್ಲಿ, ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಜಯಶಂಕರ್ ಅವರ ಸಹಯೋಗದಲ್ಲಿ, ರೋಟರಿ ಪೋರ್ಟ್ಲ್ಯಾಂಡ್ನ ಸಹಕಾರದಲ್ಲಿ ಗ್ಲೋಬಲ್ ಗ್ರಾಂಟ್ನ ಅಡಿಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಗ್ರಾಮೀಣ ಮಹಿಳೆಯರಿಗೆ ಉಚಿತ ಹಸುಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ರೋಟೇರಿಯನ್ಗಳಾದ ಶ್ರೀಧರ್ BR, ಶ್ರೀಕಾಂತ್ AS, ಪ್ರಭಾಕರ್ L, ರೋಟರಿ ಚಂದ್ರಪ್ಪ ಸರ್ಕಲ್ನ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ HK, ರೋಟರಿ ಮಾಗಡಿ ಸೆಂಟ್ರಲ್ನ ಕಾರ್ಯದರ್ಶಿ ಪ್ರಸಾದ್, ನರಸಿಂಹಮೂರ್ತಿ, ರಮೇಶ್, ವಿನೋದ್, ಕನಕಪುರದ ಸಿದ್ದರಾಜು, ಸುದರ್ಶನ್ ಹಾಗೂ ಇನ್ನೂ ಅನೇಕ ರೋಟೇರಿಯನ್ಗಳು ಭಾಗವಹಿಸಿದ್ದರು. ನಮ್ಮ ಮನೆಗಳಲ್ಲಿ ಅನಾದಿ ಕಾಲದಿಂದ ಸಾಕ್ತಾ ಇತ್ತಂತ ಹಸುಗಳು ನಾಟಿ ಹಸುಗಳು ಅಲ್ವಾ? ಬಿಳಿ ಬಣ್ಣದ್ದು, ರೂಪಾಯಿ ಬಣ್ಣದ್ದು ಅವೆಲ್ಲ ಏನಿದ್ವು ಅವು ನಮ್ಮವು ನಾಟಿ ದನಗಳು. ನಾಟಿ ದನಗಳನ್ನ ಯಾಕೆ ಸಾಕ್ಬಾರ್ದು ಅಂತ ನೀವು ಕೇಳ್ತೀರಾ ಅಲ್ವಾ? ಕೇಳ್ತೀರಾ ಇಲ್ವಾ? ಇವನ್ನ ಯಾಕೆ ಕೊಡ್ಸಿದೀವಿ ಅಂತಂದ್ರೆ, ನಾಟಿ ದನಗಳು ಒಂದು ಅರ್ಧ ಲೀಟ್ರು, 1 ಲೀಟ್ರು, ಅಮ್ಮಮ್ಮ ಅಂದರೆ 2 ಲೀಟ್ರ್ ಹಾಲು ಕೊಡ್ತಾವೆ ಅಷ್ಟೇ. ಅದು ಚೆನ್ನಾಗಿರೋ ಹಸ ಅಂದರೆ 2 ಲೀಟ್ರ್ ಹಾಲು ಕೊಡ್ತವೆ. ನಾವು ನಮ್ಮನೆಗೆ ಆಗುವಷ್ಟು ಹಾಲು ಮೊಸರು ಎಲ್ಲ ಉಪಯೋಗಿಸ್ಕೊಂಡು ಉಳಿದಿದ್ದನ್ನ ಮಾರಾಟ ಮಾಡಬೇಕು. ಮಾರಾಟ ಮಾಡಿ ಡೈರಿಗೆ ಅದರಿಂದ ಬಂದಂಥ ದುಡ್ಡಿನಿಂದ ನಾವು ನಮ್ಮ ಜೀವನವನ್ನು, ಪ್ರತಿದಿನ ನಮ್ಮ ಸಂಸಾರ ಏನೈತೆ ಅದನ್ನು ಸಾಗಿಸ್ಕೊಂಡು ಹೋಗಬೇಕು ಅಂತಂದರೆ ಒಂದು 5 ರಿಂದ 10 ಲೀಟ್ರ್ ಹಾಲು ಕೊಡ್ತಕ್ಕಂಥ ಇಂಥ ಹಸುಗಳನ್ನು ಕೊಡಿಸ್ತಾ ಇದ್ದೀವಿ ನಾವು. ಎಲ್ಲವೂ ಸಹಿತ 8 ತಿಂಗಳು, 8.5 ತಿಂಗಳು ಇಲ್ಲ 9 ತಿಂಗಳು ಗರ್ಭ ಇರ್ತಕ್ಕಂಥ ಹಸುಗಳನ್ನೇ ನಾವು ತಂದಿರೋದು. ನಾನು ನಮ್ಮ ಅಜಯ್ ಕುಮಾರ್ ಅಂತ ಡಾಕ್ಟ್ರ್ ಇಬ್ಬರು ಇವತ್ತು ಹೋಗಿದ್ವಿ. ನಾವು ವ್ಯಾಪಾರ ಮಾಡಿದ್ಮೇಲೆ ನಾವು ಚೆಕ್ ಮಾಡ್ತೀವಿ, ಪರೀಕ್ಷೆ ಮಾಡ್ತೀವಿ. ಇವತ್ತೊಂದು ಹಸು ವಾಪಸ್ ಕೊಟ್ವಿ. ನಾವು ಚಾಲೆಂಜ್ ಮಾಡಿದವನು, ಇಲ್ಲ ಇನ್ನೊಂದು ತಿಂಗಳಲ್ಲಿ ಕರು ಹಾಕುತ್ತಂದ. ನಾವು ಕೈ ಹಾಕಿದ್ರೆ ಕರೋನೂ ಇಲ್ಲ, ಏನೂ ಇಲ್ಲ. ವಾಪಸ್ ಕೊಟ್ವಿ, ದುಡ್ಡು ವಾಪಸ್ ಇಸ್ಕೊಂಡ್ವಿ. ಕೆಚ್ಚಲನ್ನೆಲ್ಲ ಪರೀಕ್ಷೆ ಮಾಡ್ತೀವಿ, ಚರ್ಮನೆಲ್ಲ ಪರೀಕ್ಷೆ ಮಾಡ್ತೀವಿ, ಹಲ್ಲು ಪರೀಕ್ಷೆ ಮಾಡ್ತೀವಿ, ಬೇರೆ ಬೇರೆ ಆಕೃತಿ ಏನಿದೆ ನಡೆಸ್ತೀವಿ, ಒಂದು ಹೆಜ್ಜೆ ನಡೆಸ್ತೀವಿ. ನಾವೇನಿದ್ದೇವೆ ನಮ್ಮ ಲೆವೆಲ್ಗೆ ಇವು ಸಾಕು, ಅಚ್ಚುಕಟ್ಟಾಗಿ ಸಾಕಬೇಕು. ಈಗ ಇವತ್ತು ತಗೊಂಡು ಹೋಗ್ತೀರಲ್ವಾ, ಮನೆಯಲ್ಲಿ ಫಸ್ಟು ಪೂಜೆ ಮಾಡಿ, ಒಳ್ಳೇದಾಗ್ಲಪ್ಪ ಅಂತ ಪೂಜೆ ಮಾಡಿ, ಪೂಜೆ ಮಾಡಿದ್ಮೇಲೆ ಅವಕ್ಕೆ ಸ್ವಲ್ಪ ಬೆಲ್ಲ, ನಮ್ಮ ಅಕ್ಕಿ, ಬಾಳೆಹಣ್ಣು ಕೊಡಿ ತಿನ್ನಲಿ, ನಮ್ಮದು ನೈವೇದ್ಯ ಇದ್ದಂಗೆ. ಆ ನಂತರ ಅವು ತಿನ್ನುವಷ್ಟು ಒಣಮೇವು ಅಥವಾ ಹಸಿರು ಮೇವು ಪ್ರತಿ ದಿವಸ ನೀವು ಇವಕ್ಕೆ 3 kg ಒಣಮೇವು ಕೊಡಬೇಕು. ರಾಗಿ ಕಡ್ಡಿ ಕೊಡ್ಬೋದು, ಭತ್ತದ ಹುಲ್ಲು ಕೊಡ್ಬೋದು, ಜೋಳದ ದಂಟಿದ್ರೆ ಕೊಡ್ಬೋದು, ಇಲ್ಲ ಹಸಿ ಮೇವೇನಾದರೂ ಸಿಕ್ಕಿದೆಯಾ ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ಕೊಂಡ್ಕೊಂಡು ಹಾಕ್ತೀರಾ, ಸಂತೋಷ. ಒಂದು 15 ರಿಂದ 20 kg ಪ್ರತಿ ದಿವಸ ಹಸಿ ಮೇವು ಕೊಡಬೇಕು. ಅದ್ರ ಜೊತೆಗೆ 2 ರಿಂದ 3 kg
ಇಂಡಿ ಅಥವಾ ಬೂಸ ಕೊಡಬೇಕು, ನಂದಿನಿ ಫೀಡ್ಸ್ ಕೊಡಬೇಕು. ಹಾಕಿದ ಮೇಲೆ 300 ದಿನಗಳ ತನಕ ನೀವು ಹಾಲು ಕರ್ಕೋಬಹುದು. ಈ ಮಧ್ಯದಲ್ಲಿ ಯಾರಾದರೂ ಡಾಕ್ಟರ್ ನಿಮ್ಗೆ ಹತ್ರದಲ್ಲಿ ಇರ್ತಾರೆ, ಇಲ್ಲ ಆಸ್ಪತ್ರೆ ಇರುತ್ತೆ. ಈಗ ನಾವು ಮುಂದಿನ ತಿಂಗಳು ಒಂದು ಕ್ಯಾಂಪ್ ಮಾಡ್ತೀವಿ, ನಮ್ಮ ಸೊಗಸೇಗೌಡ್ರ ಜೊತೆ ಸೇರಿಕೊಂಡು ನಾವೊಂದು ಕ್ಯಾಂಪ್ ಮಾಡ್ತೀವಿ. ಆ ಕ್ಯಾಂಪ್ನಲ್ಲೂ ಸಹಿತ ನಿಮ್ಮ ಹಸುಗಳನ್ನ ಹೊಡ್ಕೊಂಡು ಬನ್ನಿ. ಅವತ್ತು ನಾವು ತುಂಬ ಚೆನ್ನಾಗಿರ್ತಕ್ಕಂಥ, ಅದರಲ್ಲೂ ನಾನು ಗುರುತು ಮಾಡಿ ಇವ್ರಿಗೇನಾದ್ರೂ ನಮ್ಮ ರೋಟ್ರಿ ಕ್ಲಬ್ನಿಂದ ಕೊಟ್ಟಿರೋ ಹಸುಗಳು ಅಂತ ಗುರುತಾದರೆ ನಾನೊಂದು ಬೋನಸ್ಸು ಸಹಿತ ಕೊಡ್ತೀನಿ. ವಿಶೇಷವಾಗಿರ್ತಕ್ಕಂಥ ಖನಿಜ, ಲವಣಗಳು, ಮಿಶ್ರಣಗಳು, ಟಾನಿಕ್ಗಳು ತಂದಿರ್ತೀವಿ, ಕೊಡ್ತೀವಿ. ಜನರೇ, ಮುಂದೆ ವರ್ಷಕ್ಕೊಂದು ಕರು, ಅದರೊಂದು ಪ್ರತಿ ವರ್ಷ ಒಂದೊಂದು ಕರು ಹುಟ್ಟಬೇಕು. ಪ್ರತಿ ವರ್ಷ ಒಂದೊಂದು ಕರು ಹುಟ್ಟಿದ್ದೇ ಆದರೆ ನಿಮಗೆ ಲಾಭ ಜಾಸ್ತಿ ಆಗುತ್ತೆ. ಅದು ಬಿಟ್ಬಿಟ್ಟು ನಿಧಾನವಾಗಿ ಒಂದೊಂದು ಕರು ಹಾಕೊಳ್ಳಿ 2 ವರ್ಷಕ್ಕೋ 3 ವರ್ಷಕ್ಕೋ ಅಂದರೆ ಆಗಲ್ಲ, ಲಾಭ ಆಗಲ್ಲ. ಪ್ರಭಾಕರ್ ಕಾರಲ್ಲಿ ಕೂತಿರ್ತೀವಿ, 4 ಗಂಟೆಗಾಲ ಚನ್ನರಾಯಪಟ್ಟಣದಾಗಿರ್ತೀವಿ, 6 ಗಂಟೆ ಅಷ್ಟೊತ್ತಿಗೆ 12 ಹಸುಗಳನ್ನ ಪರ್ಚೇಸ್ ಮಾಡಿರ್ತೀವಿ, 7 ಗಂಟೆ ಅಷ್ಟೊತ್ತಿಗೆ ಅವನ್ನ ವ್ಯಾನಿಗೆ ತುಂಬಿ ಹೊರಟು ಬಿಡ್ತೀವಿ ಅಲ್ವಾ? ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ನಾವು. ನೀವು ಸಹಿತ ಕಷ್ಟಪಡಬೇಕು. ನಿಮಗೆ ಬರ್ತಕ್ಕಂಥ ಲಾಭ ಏನಿದೆ ಅದು ನಮಗೆ ಲಾಭ ಬಂದಂಗೆನೆ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗಲಿ. ಚೆನ್ನಾಗಿ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹಸುವನಾಗಲಿ ಕರುವನಾಗಲಿ ಮಾರಕ್ಕೆ ಹೋಗಬೇಡಿ. ಮೊದಲನೇ ಹೆಣ್ಣು ಕರುನ ನಮಗೆ ಕೊಡಿ, ನಿಮ್ಮಂಥ ಬೇರೆಯವ್ರ ಫಲಾನುಭವಿಗಳಿಗೆ ಕೊಡ್ತೀವಿ. ಗಂಡು ಕರು ಹಾಕಿದ್ರು ಮಾರಕ್ಕೆ ಹೋಗಬೇಡಿ, ನಮಗೆ ಕೊಡಿ, ನಾವು ಬೇರೆ ಕಡೆಯಿಂದ ತಲುಪಿಸ್ತೀವಿ. ಧನ್ಯವಾದಗಳು. ಮಾಗಡಿ ರೋಟರಿ ಸೆಂಟ್ರಲ್ನ ಕಾಮಧೇನು ಅಂತ ಗ್ಲೋಬಲ್ ಗ್ರಾಂಟ್ ಏನಿದೆ, ಆ ಪ್ರಾಜೆಕ್ಟು ಈಗ ನಮ್ಮ ಮುಖಾಂತರನೇ ಬಂದಿರೋದು ನಮಗೆ ತುಂಬ ಖುಷಿಯಾದ ವಿಚಾರ. ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗ ಚಂದ್ರಪ್ಪ ಸರ್ಕಲ್ನಲ್ಲಿ ಮೊದಲನೇದಾಗಿ ಈ ಕಾಮಧೇನು ಹಸು ವಿತರಣಾ ಕಾರ್ಯಕ್ರಮ ಏನಿದೆ ಚಂದ್ರಪ್ಪ ಸರ್ಕಲ್ನಲ್ಲಿ ಈ ದಿವಸ ನಡೆಸ್ತಾ ಇರೋದು ನಮಗೆ ತುಂಬ ಖುಷಿಯಾದ ವಿಚಾರ. ಈ ಒಂದು ಕಾರ್ಯಕ್ರಮ ಏನಿದೆ ಕಾಮಧೇನು ಪ್ರಾಜೆಕ್ಟು, ಇದು ಕಳೆದ ವರ್ಷ ಇದನ್ನು ಶುರು ಮಾಡಿದಾಗ ನಮ್ಮ ಕ್ಲಬ್ಬಲ್ಲಿ ಇದ್ರ ಬಗ್ಗೆ ನಾವು 1-2 ಮಾತು ಮಾತಾಡಿದಾಗ 10 ಹಲವಾರು ಜನ ಇದಕ್ಕೆ ಮುಂದೆ ಬಂದರು. ಯಾಕಂತಂದ್ರೆ ಗೋದಾನ ಮಹಾದಾನ ಅದು ತಮಗೆಲ್ಲ ತಿಳಿದಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕೈ ಜೋಡಿಸಿದಂಥ ನನ್ನ ಎಲ್ಲ ರೋಟರಿ ಮಿತ್ರರಿಗೂ ಹಾಗೂ ಅವರ ಕುಟುಂಬದವರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಡಾಕ್ಟ್ರು, ನಮ್ಮ ಸ್ನೇಹಿತರಲ್ಲೆಲ್ಲ ಹೇಗೆ ನಿಮಗೆ ಅಡ್ವೈಸ್ ಮಾಡಿದ್ದಾರೆ ಆ ಥರ ಪಾಲಿಸ್ಕೊಂಡು ಹೋಗಿ. ಇದೇ ಥರ ಕಾರ್ಯಕ್ರಮಗಳು 10 ಹಲವಾರು ಕಾರ್ಯಕ್ರಮಗಳು ರೋಟರಿ ಮೂಲಕ ತಮ್ಮನ್ನೆಲ್ಲ ತಲುಪುತ್ತೆ ಅಂತ ಹೇಳ್ತಾ ನನ್ನ ಈ 1-2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಗೆ ನೀವು ಅವಕಾಶ ಕೊಟ್ಟಿದ್ದೀರಾ. ಆ್ಯಕ್ಚುಲಿ ಗೋದಾನ ಈಗ ನಮ್ಮ ಪ್ರೆಸಿಡೆಂಟ್ ಹೇಳಿದರು, ತುಂಬ ಸಂತೋಷ. ಇನ್ನೊಂದು ಸಂತೋಷದ ವಿಚಾರ ಅಂದರೆ ಇವತ್ತಿನ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಮಾಡ್ಕೊಂಡು ಬರ್ತಾ ಇದ್ದೀವಿ 3 ತಿಂಗಳಿಂದ. ಇವತ್ತು 250ನೇ ಹಸು ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಿ 7 ತಿಂಗಳಿಂದ. ಸುಮಾರು ಒಂದು 10-15 ಹಸು ಕೊಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 250 ಆಗಿದೆ. ಮುಂದೆ ನೆಕ್ಸ್ಟು 3 ವೀಕ್ಸ್ ಕೂಡ ನಾವು ಇನ್ನೂ ಕೊಡ್ತಾ ಇದ್ದೀವಿ. ಅದಕ್ಕೆ ಕಾರಣಕರ್ತರು ಶ್ರೀಕಾಂತ್ ಅವರು. ಮಾಗಡಿ ಸೆಂಟ್ರಲ್ ಇವತ್ತು ಈ ಕಾರ್ಯಕ್ರಮ ರೋಟರಿ ಮಾಗಡಿ ಸೆಂಟ್ರಲ್ ಪ್ರಭಾಕರ್ ನೇತೃತ್ವದಲ್ಲಿ ಆಗ್ತಾ ಇದೆ. ರೋಟರಿ ಎಲ್ಲಿ ನಮಗೆ ಇಂಟರ್ನ್ಯಾಷನಲ್ ಕ್ಲಬ್ ಬೇಕಾಗುತ್ತೆ. ವಿಡಿಯೋ ಮಾಡ್ತಾ ಇರೋದ್ರಿಂದ, ಯಾಕಂದರೆ ಈ ವಿಡಿಯೋ ಅವ್ರಿಗೂ ಹೋಗುತ್ತೆ. ಐ ವುಡ್ ಲೈಕ್ ಟು ಥ್ಯಾಂಕ್ ರೋಟರಿ ಪೋರ್ಟ್ಲ್ಯಾಂಡ್ ಫಾರ್ ಜಾಯ್ನಿಂಗ್ ವಿತ್ ಅಸ್. ರೋಟರಿ ಪೋರ್ಟ್ಲ್ಯಾಂಡ್ ಅನ್ನೋ ಒಂದು ಕ್ಲಬ್ USA ಇದೆ. ಅವ್ರು ನಮ್ಮ ಜೊತೆ ಜಾಯ್ನ್ ಆಗಿ, ಅತಿ ಮುಖ್ಯವಾಗಿ ಇಲ್ಲಿ ಬೆನಿಫಿಷರೀಸು ನೀವಿದ್ದೀರಾ, ಡೋನರ್ಸ್ ಇಲ್ಲಿದ್ದಾರೆ. ಡೋನರ್ಸ್ ಒಂದು ದೊಡ್ಡ ಚಪ್ಪಾಳೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಫಾರ್ವರ್ಡ್. ಯಾಕಂದರೆ ರೋಟ್ರಿಲಿ ನಾವು ₹1 ಹಾಕಿದ್ರೆ ರೋಟರಿ ಫೌಂಡೇಶನ್ದ 80 ಪೈಸೆ ಆ್ಯಡ್ ಆಗಿ ನಮ್ಗೆ ಬರುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಹತ್ರ ಯಾರೂ ದುಡ್ಡು ತೊಗೊಂಡಿಲ್ಲ. ಇದೆಲ್ಲದಕ್ಕೂ ದುಡ್ಡು ದಾನ ಮಾಡ್ತಿರೋದು ಎಲ್ಲ ಡೋನರ್ಸ್, ಕೂತಿರೋ ಡೋನರ್ಸ್ಗೂ. ಸೊ ಡಾಕ್ಟ್ರು ತುಂಬ ಚೆನ್ನಾಗಿ, ನಮ್ಮ ಡಾಕ್ಟರ್ ನಾಗಭೂಷಣ್ ಅವರು ತುಂಬ ಚೆನ್ನಾಗಿ ಹೇಳಿದರು. ಅದನ್ನು ದಯವಿಟ್ಟು ಪಾಲಿಸಿ. 5 ಪಾಯಿಂಟ್ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು, ಬರೀ 5 ಪಾಯಿಂಟ್ ಅಷ್ಟೇ. ಒಂದು, ನಾವು ಸ್ವಲ್ಪ ಈಗ ಏನು ಬೆನಿಫಿಷರಿ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈಗೇನು ನೀವು ಹಸು ತೊಗೊಳ್ತೀರಾ, ಓಕೆ, ಡಾಕ್ಟರ್ ಹೇಳಿದ್ನೆಲ್ಲ ಪಾಲಿಸ್ಕೊಂಡು ಅದು ಕರು ಹಾಕುತ್ತೆ ಸ್ವಲ್ಪ ದಿನದಲ್ಲಿ. ನಮಗೆ ಕರು ಹಾಕಿದಾಗ ಮೊದಲನೇ ಫೋಟೋ ಬೇಕು, ಬೆನಿಫಿಷರಿ ಜೊತೆಲಿರಬೇಕು. ನಾವು ಸುಮಾರು ಕೇಸ್ಗಳಲ್ಲಿ ತಗೋದ್ಮೇಲೆ ರೆಸ್ಪಾನ್ಸೇ ಮಾಡಲ್ಲ, ಯಾಕೋ ಗೊತ್ತಿಲ್ಲ.
ದಯಮಾಡಿ ನೀವು ಹೋದ್ಮೇಲೆ ಒಂದು ಕರು ಹಾಕಿದ್ಮೇಲೆ ಕರು ಜೊತೆಗೆ ಬೆನಿಫಿಷಿಯರಿ ಒಂದು ಫೋಟೋ ಬೇಕಾಗುತ್ತೆ. ಮತ್ತು ನಾವೇನಾದರೂ ಮಾಹಿತಿ ಕೇಳಿದಾಗ ಸ್ಪಂದಿಸಬೇಕಾಗುತ್ತೆ. ನೀವು ಏನಾದರೂ ಒಂದು ಫೋಟೋ ಬೇರೆ ರೀತಿ ಇಲ್ಲ ಅದಕ್ಕೇನಾದ್ರು ರೋಗ ಈಗ ಬಂದಾಗ ಏನಾದರೂ ನಾವು ಕೇಳಿದಾಗ ಆರೋಗ್ಯದ ಬಗ್ಗೆ ನೀವು ನಮಗೆ ಕರೆಕ್ಟ್ ಮಾಹಿತಿ ಕೊಡಬೇಕಾಗುತ್ತೆ. ನಿಮಗೆ ನಾವೀಗ ಅಗ್ರಿಮೆಂಟಲ್ಲಿ ಸೈನ್ ಇದೆ ನೋಡಿ, ಮಾಡಿಸ್ಕೊಳ್ತಾ ಇದ್ದೀವಿ. ಅದರಲ್ಲಿ ಕನಿಷ್ಠ 3 ವರ್ಷ ಯಾರೂ ಮಾರುವಂಗಿಲ್ಲ, ಅದನ್ನು ಯಾರೂ ಮಾರುವಂಗಿಲ್ಲ. ಮತ್ತೇನಾದರೂ ಗೊತ್ತಾ, ನಿಮ್ಮಲ್ಲಿ ಒಬ್ಬರೋ ಇಬ್ಬರೋ ಮಾರಿದ್ರೆ ನಮಗೆ ಪಬ್ಲಿಕ್ಕಲ್ಲಿ ಬೇರೆ ಮೆಸೇಜ್ ಬರುತ್ತೆ, ನೀವು ಕೊಟ್ರಿ ನೋಡಿ ಮಾರ್ಕೊಂಡ್ರು ಅಂತ. ಈಗ ನಾವು ಕೊಟ್ಟಿರೋ ಒಂದು ಇದಕ್ಕೆ ಅದು ಪೂರಕವಾಗಿ ಚೆನ್ನಾಗಿರಲ್ಲ. ಇಷ್ಟೇ ಇನ್ನು ಬೇರೆ ಏನಾದರೂ ಇದ್ದರೆ ನಾನು ವಿಶ್ವನಾಥ್ ಮತ್ತು ನಮ್ಮ ನರಸೇಗೌಡರ ಮುಖಾಂತರ ಮಾಹಿತಿ ತಗೋತೀನಿ. ಚಂದ್ರಪ್ಪ ಸರ್ಕಲ್ ಲೋಟ್ರಿಗೆ ನಮ್ಮ ಮಾಗಡಿ ಸೆಂಟ್ರಲ್ ಹಾಗೂ ಎಲ್ಲ ಲೋಟ್ರಿ ಸದಸ್ಯರು ನಮ್ಮ ಕೈ ಜೋಡಿಸಿ ನಮ್ಮ ಬಡತನ ಒಂದು ನಮ್ಮ ಏರಿಯಾದ ಒಂದು ಈ ಒಂದು ಏರಿಯಾಕ್ಕೆ ಹಸುಗಳು ಕೊಡಬೇಕಂತ ಸುಮಾರು ಒಂದು ತಿಂಗಳು ಮುಂಚೆನೇ ಹೇಳಿದರು. ಅದೇ ಥರ ಅವರು ನಡೆಸ್ಕೊಂಡವ್ರೆ. ಈಗ ಫಲಾನುಭವಿಗಳೆಲ್ಲ ನಾವು ಹಂಚ್ಕೊಟ್ಟಿದ್ದೀವಿ. ಹಸುಗಳ್ನ ಕ್ಲೀನಾಗಿ ಸಾಕ್ಕೊಂಡು ಹೋಗ್ಬೇಕು. ಈ ಲೋಟ್ರಿ ಇನ್ನು ಮುಂದೆ ಚೆನ್ನಾಗಿ ಬೆಳಿಬೇಕು. ಯಾಕೆಂದರೆ ಇವಾಗ 5 ವರ್ಷ ಕೊಟ್ಟಿದ್ದೀವಿ, ಇನ್ನು 50 ವರ್ಷ ಕೊಡ್ಬೋದನ್ನು. ಈ ಲೋಟ್ರಿ ನೀವೆಲ್ಲ ಚೆನ್ನಾಗಿ ಸಾಕಿ ಲೋಟ್ರಿಗೆ ಅವರಿಗೆ ಒಂದು ಹೆಸರು ತಂದರೆ ಇನ್ನು ಎಲ್ಲ ಸಹಾಯ ಆಯ್ತದೆ. ಹಂಗೆ ಮುಂದೆ ಇವಾಗ ಹೊಲಿಗೆ ಯಂತ್ರದವರು ಫ್ರೀ ಮೆಹಂದಿ ಇದೇ ಲೋಟ್ರಿಯಿಂದಲೇ ನಾವು ಒಲೆ ನಾಳೆಯಿಂದ ಚಾಲೂ ಮಾಡ್ತಾರೆ. ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ನೀವು ಬಂದು ಅದನ್ನು ಕೂಡ ಫ್ರೀ ಬಂದು ನೀವು ಕಲ್ತ್ಕೊಬೋದು. ಟೈಲರಿಂಗು, ಮೆಹಂದಿ, ಆಮೇಲೆ ಇನ್ನೂ ಒಂದು 3 ಏನಪ್ಪ ಇದಿದೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದು ಕಲ್ತ್ಕೊಬೇಕು ಅಂತ ಹೇಳ್ತಾ ಅದಕ್ಕೆ ಬಂದು ನೀವು ಕಲ್ತ್ಕೊಳಕ್ಕೆ ಚಂದ್ರಪ್ಪ ಸರ್ಕಲಲ್ಲಿ ನಾವು ಆಫೀಸ್ ಮಾಡಿದ್ದೀವಿ. ನಮ್ಮದೇ ಆಫೀಸಲ್ಲಿ ಪ್ರತಿದಿನ 8 ಗಂಟೆಯಿಂದ ರಾತ್ರಿ ಸಾಯಂಕಾಲ 4 ಗಂಟೆವರೆಗೆ ಇರ್ತದೆ. ನೀವು ಯಾವ ಕೋರ್ಸು ತಗೊಂತೀರೋ ಆ ಕೋರ್ಸಲ್ಲಿ ಫ್ರೀ ಇರ್ತದೆ. ನೀವು ತರೋ ಒಂದು ಮೆಟೀರಿಯಲ್ಗೆ ಮಾತ್ರ ಅವರು ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ. ನಾವು ಕೂಡ ಅದಕ್ಕೆ ಸಹಕಾರ ಮಾಡ್ತೀವಿ. ನೀವು ಬಂದೆಲ್ಲ ಕಲ್ತ್ಕೊಂಡು ಅದನ್ನು ಕೂಡ ನೀವು ಉಪಯೋಗ ಮಾಡ್ಕೊಬೇಕಂತ ಹೇಳ್ತಾ ನಮ್ಮ ಎಲ್ಲ ಲೋಟ್ರಿ ದಾನಿಗಳಿಗೂ ಹೊಂದಿಸ್ತಾ ನಾನು ಮಾತಾಡಿ ಮುಗಿಸ್ತೀನಿ. ಜೈ ಕರ್ನಾಟಕ. ಆಕ್ಚುಲಿ ಗ್ಲೋಬಲ್ ಗ್ರಾಂಟ್ ಅನ್ನೋದು ನಮ್ಮ ಬಹುತೇಕ ಹಳ್ಳಿ ಕ್ಲಬ್ ಯಾವುದೂ ಮಾಡಿಲ್ಲ. ಇತಿಹಾಸದಲ್ಲಿ ಗ್ಲೋಬಲ್ ಗ್ರಾಂಟು ಮಾಗಡಿ ಸೆಂಟರ್ ಅಂತ ಹಳ್ಳಿ ಕ್ಲಬ್ಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ DG ಶ್ರೀಧರ್ ಸರ್ ಮತ್ತು ನಮ್ಮ ಶ್ರೀಕಾಂತ್ ಸರ್ ಅವ್ರಿಗೆ ನಮ್ಮ ರೋಟರಿ ಕ್ಲಬ್ಬಿಂದ ತುಂಬ, ಯಾಕೆಂದರೆ ಅದು ಅಷ್ಟು ಸುಲಭ ಅಲ್ಲ. ಒಂದು ಹಳ್ಳಿ ಕ್ಲಬ್ ಇವತ್ತು ಗ್ಲೋಬಲ್ ಗ್ರಾಂಟ್ ಮಾಡಿತ್ತು ಅಂತ ಅನ್ನೋದೇ ಆದರೆ ಇವರೇ ಕಾರಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶ್ರೀಕಾಂತ್ ಸರ್. ಖಂಡಿತ ಸರ್, ಪಾರದರ್ಶಕವಾಗಿರುತ್ತೆ. ಈಗ ಏನು 12 ಹಸು ಇದೆಯಲ್ಲ, 12 ಹೆಸರುಗಳು ಕೊಟ್ಟಿದ್ದೀವಿ ಆಯ್ತಾ. ಪ್ರತಿಯೊಂದಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದೀವಿ. ಆ ಹೆಸರುಗಳ ಚೀಟಿ ಇಲ್ಲೂ ಒಂದಿದೆ, ಇಲ್ಲೂ 12 ಚೀಟಿ ಇದೆ. ಈಗ ಒಬ್ಬ ಡೋನರ್ ಬರ್ತಾರೆ, ಏನು ದಾನ ಮಾಡಬೇಕು ಅಂತ ಏನು ಈಗ ನಮ್ಗೆ ಹಣ ಸಹಾಯ ಮಾಡಿದಾರಲ್ಲ, ಅವ್ರು ಬಂದು ಒಂದು ಚೀಟಿ ಎತ್ತಾರೆ. ನೀವು ಬಂದು ನಿಂತಿರ್ತೀರ, ನಿಮಗೆ ಅದು ಕೊಡ್ತಾರೆ. ಆ ನಂಬರಿನ ಹಸು ನಿಮಗೆ. ನನಗೆ ಈ ಹಸು ಆ ಹಸುನು ತಾರತಮ್ಯ ಬೇಡ ಆಯ್ತಾ. ಬಹುಪಾಲು ಎಲ್ಲ ವ್ಯಾಲಿದೆ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.